2024-29 ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ 2 ಬಣಗಳು ಚುನಾವಣೆಗೆ ಸ್ಪರ್ಧಿಸಿದ್ದು. ಒಂದು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ಕೃಷ್ಣೇಗೌಡರು ಮತ್ತೆ ನಾನು ವಿ ಶಿವರುದ್ರಯ್ಯದ ನಾನು ಖಜಾಂಚಿ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದು. ಷಡಾಕ್ಷರಿ ಅವರ ಬಣದಿಂದ ಷಡಾಕ್ಷರಿಯವರು ಮತ್ತೆ ನಾಗರಾಜ್ ಜುಮ್ಮಣ್ಣನವರು ಚುನಾವಣೆಗೆ ನಿಂತಿದ್ದು. 2 ಬಣಗಳಿಂದ ಚುನಾವಣೆಯಲ್ಲಿ ಒಂದು ಬಣದಿಂದ ಅಧ್ಯಕ್ಷರಿಗೆ ಗೆದ್ರು, ಇನ್ನೊಂದು ಬಣದಿಂದ ನಾವು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ಖಜಾಂಚಿ ಸ್ಥಾನಕ್ಕೆ ಆಯ್ಕೆಯಾಗಿದ್ದರೆ, ಖಜಾಂಚಿಯಾಗಿರ್ತಕ್ಕಂಥ ನನ್ನನ್ನ ಯಾವುದೇ ಪರಿಗಣನೆಗೆ ತಗೊಳ್ಳೆ, ಯಾವುದೇ ವಿಚಾರದಲ್ಲೂ ಏನು ನಿರ್ಣಯಗಳನ್ನ ತಗೋಬೇಕು ಆ ಯಾವ ಇದಕ್ಕೂ ಕೂಡ ನಿರ್ಣಯಗಳಿಗೆ ನನ್ನ ಸಹಮತ ಇಲ್ಲದೆ ಅವರೇ ಏಕಪಕ್ಷೀಯವಾಗಿ ನಿನ್ನೆ ನನಗೆ ಗೊತ್ತಿಲ್ಲ ಸರ್ವಾನುಮತದಿಂದ ಗೌರವಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾರ್ಯಾಧ್ಯಕ್ಷರು ಅಂತ ಹೇಳಿ ನೇಮಕ ಮಾಡ್ಕೊಂಡಿದ್ದಾರೆ. ಆದ್ರೆ ನನ್ನ ಅಟ್ಲೀಸ್ಟ್ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ನಾವಿಬ್ರು, ಅಧ್ಯಕ್ಷರು ನಾವು, ಆದ್ರೆ ಅವ್ರು ನಮ್ಮನ್ನ ಯಾವುದಕ್ಕೂ ಚರ್ಚೆನೂ ಮಾಡಿಲ್ಲ, ಏನು ಮಾಡಿಲ್ಲ. ಏಕಾಏಕಿ ಅವರೊಬ್ಬರೇ ಅವ್ರು ಬೇಕಾದಂತ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನೌಕರರ ಸಂಘದಲ್ಲಿ ಅವರು ಏಕಚಕ್ರಾಧಿಪತ್ಯ ರೀತಿಯಲ್ಲಿ ಅವ್ರಿಗೆ ಏನ್ ಬೇಕೋ ಆ ರೀತಿಯಲ್ಲಿ ನಡ್ಕೊಳ್ಳುವಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾ, ಪ್ರಜಾಪ್ರಭುತ್ವನೇ ಇಲ್ಲ ಇಲ್ಲಿ, ಸಾಂವಿಧಾನಿಕವಾಗಿ ಏನು ನಡಿಬೇಕು ಅದನ್ನ ನಡೆಸದೇನೆ ಏಕಪಕ್ಷೀಯವಾಗಿ ನಿರ್ಣಯಗಳನ್ನ ತಗೊಳ್ತಾ ಇದ್ದಕ್ಕೆ ನಾನು ಮೊದಲನೇದಾಗಿ ಅವರನ್ನ ಕಳೆದರೆ, ಅವರು ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಹಲವಾರು ಹೋರಾಟಗಳಿದೆ. ಅವ್ರಿಗೆ ಎಷ್ಟು 504 ಮತಗಳನ್ನು ಕೊಟ್ಟರು, ನನಗೂ ಕೂಡ 485 ಮತಗಳನ್ನ ಕೊಟ್ಟು ರಾಜ್ಯದಲ್ಲಿ ಆಯ್ಕೆ ಮಾಡಿದ್ದಾರೆ. ಆದ್ರೆ ಅವರು ನಾನು ಒಬ್ಬರೇ ಅಧ್ಯಕ್ಷರ ಹೇಳಿದಂಗೆ ನಡಿಬೇಕು ಸಂಘದಲ್ಲಿ ಅನ್ನುವಂತ ಒಂದೇ ಕಾರಣಕ್ಕೆ ಎಲ್ಲವನ್ನು ಬದಿಗಿಟ್ಟು ಖಜಾಂಚಿಯಾಗಿರ್ತಕ್ಕಂಥ ನನ್ನನ್ನ ಅಟ್ಲೀಸ್ಟ್ ನೀವು ನಮ್ ಜೊತೆಗಿರಿ, ನಾವೆಲ್ಲ ಒಟ್ಟಿಗೆ ಸೇರಿ ಸಂಘಟನೆ ನಡೆಸಬೇಕು ಅನ್ನುವಂತ ವಾತಾವರಣನೇ ನಿರ್ಮಾಣ ಮಾಡ್ದೇನೆ ನಮ್ಮನ್ನ ದೂರ ಇಟ್ಟು ಅವರೊಬ್ಬರೇ ಏಕಚಕ್ರಾಧಿಪತ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾವು ಹೊರಟಿರೋದು ಏನಕ್ಕೆ? ಸಂಘಟನೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಘಟನೆಯಾಗಿ ಉಳಿಬೇಕಾ, ಇಲ್ಲ ನೀವು ಒಬ್ಬರೇ ನಿರ್ಣಯ ಮಾಡಿ ಏಕ ಚಕ್ರಾಧಿಪತ್ಯ ನಡೆಸಬೇಕಾ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳ್ತಾ, ನೀವು ನಿನ್ನೆ ನನಗೆ ಗೊತ್ತಿಲ್ಲ ವಾಟ್ಸ್ಆಪ್ ಮುಖಾಂತರ ಎಲ್ಲವನ್ನು ನೋಡಿದೆ. ಈಗ ಈ ಸಂವಿಧಾನದ ಬಹಳ ದೊಡ್ಡ ಜವಾಬ್ದಾರಿಗಳು 3ನೇ ಅಂಗವಾಗಿರ್ತಕ್ಕಂಥ ಪತ್ರಿಕಾ ರಂಗದ ಮುಂದಿದೆ. ನಾವು ಯಾಕೆ 4ನೇ ಅಂಗ ನಿಮ್ ಮುಂದೆ ನಾವು ಯಾಕೆ ಬಂದಿದೀವಿ ಅಂತ ಹೇಳಿದ್ರೆ, ಹಿಂದೂ ಕೂಡ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆ ಮೂಲಕ ತಮ್ಮ ಮುಂದೆ ಬಂದಿದ್ದು, ನಾವು ಈಗ ಹೊರಟಿದೀವಿ ಅಂತ ತಾವ್ ಹೇಳಿದ್ರಿ. ಈಗ ಅವ್ರು ಗೆದ್ದಿದ್ದಾರೆ ಅಂತ, ಗೆದ್ದಂತವ್ರು ಯಾರೇ ಇದ್ರು ನಮಗೂ ಅವ್ರ ರಾಜ್ಯಾಧ್ಯಕ್ಷರೇ, ಆ ವಿಷಯದಲ್ಲಿ ಡಿಸ್ಪ್ಯೂಟ್ ಇಲ್ಲ. ಖಜಾಂಚಿಯಾಗಿ ಇವತ್ತು ಶಿವರುದ್ರಯ್ಯನವರನ್ನು ಕೂಡ ಗೆಲ್ಲಿಸಿದ್ದಾರೆ. ಇವತ್ತು ರಾಜ್ಯಾಧ್ಯಕ್ಷ ಚುನಾವಣೆ ನಿಂತಂತ ಒಟ್ಟು 964 ಓಟಲ್ಲಿ 442 ಓಟ್ ತಗೊಂಡಿರ್ತಕ್ಕಂಥವ್ರು ಇವತ್ತು ಕೃಷ್ಣೇಗೌಡರನ್ನು ಕೂಡ ಹಾಸನ ಜಿಲ್ಲಾಧ್ಯಕ್ಷರಿದ್ದಾರೆ. ಇಲ್ಲಿರುವಂತವರೆಲ್ಲ ರಾಜ್ಯ ಪರಿಷತ್ ಸದಸ್ಯರು ಬೆಂಗಳೂರಲ್ಲಿದ್ದೀವಿ. ನಾವು ತಮ್ಮ ಮೂಲಕ ಯಾಕೆ ನಿಮ್ಮ ಹತ್ರ ಬಂದಿದ್ದೀವಿ ಅಂದ್ರೆ ನ್ಯಾಯ ಕೇಳೋದಕ್ಕೆ, ನ್ಯಾಯ ಕೊಡಿಸುವಂತ ಜಾಗದಲ್ಲಿ ನೀವು ಇದ್ದೀರಿ. ಹಾಗಾಗಿ ನಿಮ್ಮ ಹತ್ರ ನಾವು ನ್ಯಾಯ ಕೇಳೋದಕ್ಕೆ ಬಂದಿದ್ದೀವಿ. ಏನು ವಿಷಯ ಅಂದ್ರೆ, ನಿನ್ನೆ ಇವರದ್ದನ್ನು ಫೋಟೋ ಹಾಕೊಂಡ್ಬಿಟ್ಟು, ಜೊತೆಗೆ ಇವರು ಎಲ್ಲೆಲ್ಲಿ ಹೊರಗಡೆ ಹೋಗಿರುವಂತ ಫೋಟೋಗಳನ್ನು ಹಾಕೊಂಡ್ಬಿಟ್ಟು ಇವ್ರನ್ನೆಲ್ಲ ಪದಾಧಿಕಾರಿಗಳ ನೇಮಕ ಆಗಿದೆ ಅಂತ ಒಂದು ಕಡೆ ಮೆಸೇಜ್ಗಳು ಬರ್ತಾ ಇದಾವೆ. ಇದು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ನೌಕರರಿಗೆ ಗೊಂದಲ ಮೂಡಿದೆ. ಆ ಗೊಂದಲ ನಿವಾರಣೆ ಮಾಡೋದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಅನ್ನ ನಾವು ಇವತ್ತು ಅರೇಂಜ್ ಮಾಡಿರೋದು. ನಿಮ್ಮ ಮೂಲಕ ಗೊಂದಲ ನಿವಾರಣೆ ಆಗಲಿ ಅನ್ನುವಂಥದ್ದು. ಎರಡನೇ ವಿಚಾರ, ಸರ್ಕಾರಿ ನೌಕರರ ಸಂಘ ಏನಿದೆ ಅದು 7 ಲಕ್ಷ ನೌಕರರ ಸಂಘಟನೆ. ಆ ಸಂಘಟನೆಗೆ ಒಟ್ಟಾಗಿ ಹೋಗ್ಬೇಕು ಅನ್ನುವಂಥದ್ದು ಚುನಾವಣೆಯ ನಂತರ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆ ಮುಖಂಡರ ಎಲ್ಲರ ಅಭಿಪ್ರಾಯ ಇದೆ. ಒಟ್ಟಾಗಿ ಹೋಗೋದಕ್ಕೆ, ತಗೊಂಡು ಹೋಗೋದಕ್ಕೆ ಯಾರಾದ್ರೂ ಬೇಕಲ್ಲ, ಒಟ್ಟಾಗಿ ಬನ್ನಿ ನನ್ನ ಜೊತೆಗೆ ಅಂತ ಹೇಳುವಂತವ್ರು ಯಾರು ಮಾಡ್ಬೇಕು? ನಾಯಕರು ಮಾಡ್ಬೇಕಲ್ವ, ಅದನ್ನ ಮುಂದಾಳುವಂತವ್ರು ಮಾಡ್ಬೇಕಲ್ಲ. ಅವರು ನಮ್ಮನ್ನ ತುಳಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ
ಇವತ್ತು ಎಲೆಕ್ಟ್ ಆಗಿರುವಂತ ಶಿವರುದ್ರಯ್ಯ ಅವರ ಅಳಲು ಅದಾಗಿದೆ. ಆ ನಿಟ್ಟಿನಲ್ಲಿ ತಾವು ಈ ವಿಷಯದಲ್ಲಿ ನೌಕರಿಗೆ ಒಂದು ಉತ್ತಮವಾದ ಸಂದೇಶ ಕಳಿಸ್ತಕ್ಕಂಥದ್ದು, ಈ ವಿಷಯದಲ್ಲಿ ಒಂದು ನ್ಯಾಯ ಕೊಡಿಸುವಂತ ಕೆಲಸವನ್ನ ತಮ್ಮ ಮೂಲಕ ಆಗ್ಬೇಕು ಅನ್ನುವಂಥದ್ದು ಈ ಒಂದು ಪ್ರೆಸ್ ಮೀಟ್ ನ ಪ್ರಮುಖವಾದಂತ ವಿಚಾರ ಆಗಿದೆ. ಈ ನಮ್ಮ ನೌಕರರ ಸಂಘ ಚುನಾವಣೆಗೆ ಎರಡು ಸ್ಥಾನಗಳಿಗೆ ಚುನಾವಣೆ ನಡೆದಿರುತ್ತೆ. ಒಂದು ರಾಜ್ಯಾಧ್ಯಕ್ಷ ಮತ್ತೆ ಇನ್ನೊಂದು ಖಜಾಂಚಿ ಸ್ಥಾನ. ಅಂದ್ರೆ ಎರಡು ತಂಡದಿಂದ ನಾವು ಪ್ರಜಾಸತ್ತಾತ್ಮಕ ತಂಡದಿಂದ ಒಬ್ಬ ಅಧ್ಯಕ್ಷ ಅಭ್ಯರ್ಥಿ ಮತ್ತೆ ಖಜಾಂಚಿ ಅಭ್ಯರ್ಥಿ ಮಾಡ್ಕೊಂಡಿದ್ವಿ. ಅವ್ರ ಕಡೆಯಿಂದ ಅವರು ಇಬ್ಬರು ಅಭ್ಯರ್ಥಿನ ಸ್ಪರ್ಧಿಸಿದ್ರು. ನಮ್ಮಲ್ಲಿ ನಮ್ಮ ತಂಡದಿಂದ ಪ್ರಜಾಸತ್ತಾತ್ಮಕ ತಂಡದಿಂದ ಏನ್ ಖಜಾಂಚಿ ಅಭ್ಯರ್ಥಿಯಾಗಿ ನಮ್ಮ ಶಿವರುದ್ರಯ್ಯ ಸಾಹೇಬರು ಆಯ್ಕೆಯಾಗಿದ್ದಾರೆ. ಅವ್ರ ತಂಡದಿಂದ ಅಧ್ಯಕ್ಷ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ನಮ್ಮ ವಿಷಯ ಇಷ್ಟೇ ಸ್ಪಷ್ಟವಾಗಿ, ಒಂದು ಸಂಘ ನಡೀಬೇಕು ಅಂತಂದ್ರೆ ಎಲ್ಲರೂ ಒಮ್ಮತದಿಂದ ಹೋದ್ರೆ ಸಂಘ ಸರಿಯಾಗಿ ನಡೆಯುತ್ತೆ. ಇವಾಗ ನಿನ್ನೆ ಏನ್ ಆಯ್ಕೆ ಆಗಿರೋ ಅಧ್ಯಕ್ಷರು ಅವರಿಗೆ ಸರಿಸಮಾನವಾಗಿ ಏನ್ ಓಟನ್ನ ತಗೊಂಡು ನಾವು ನಮ್ಮ ಖಜಾಂಚಿನೂ ಸಹ ಆಯ್ಕೆ ಆಗಿದೆ. ಅದರ ಅರ್ಥ ಏನು? ಇಡೀ ಸಮಸ್ತ ಕರ್ನಾಟಕ ಸರ್ಕಾರಿ ನೌಕರರು ಇಬ್ಬರಿಗೂ ಸಹ ಅವಕಾಶ ಕೊಟ್ಟಿದ್ದಾರೆ. ನೀವು ಸಹ ಇರ್ತೀರಾ, ಅವರು ಸಹ ಇರ್ತಾರೆ, ಇಬ್ರು ಇರ್ತಾರೆ. ಅದರ ಅರ್ಥ ನಿಮ್ಗೂ 50%, ನಮಗೂ 50% ಅಂತ. ಒಂದು ಕಾರ್ಯಕಾರಿ ಮಂಡಳಿ ಹುದ್ದೆನಲ್ಲಿ ಯಾವುದೇ ವ್ಯಕ್ತಿನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಅವರು ಸಹಮತ ಪಡ್ಕೊಂಡು ಅವರು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ನಿನ್ನೆ ಜೊತೆನಲ್ಲೇ ಇದ್ದಾರೆ, ಅವ್ರಿಗೇನು ಗೊತ್ತಿಲ್ಲ, ಅವ್ರೇನು ಅತಿಕ ಸಾಹೇಬರನ್ನ ಮೇಕ್ ಮಾಡಿ ಬಂದಿದ್ದಾರೆ. ತದನಂತರ ಯಾವುದೇ ವಿಷಯ ಇದ್ದಂಗೆ ಅವ್ರ ಗಮನಕ್ಕೆ ಬಾರದಂಗೆ ಏನು 4 ಹುದ್ದೆಗಳಿದಾವ, 3 ಹುದ್ದೆಗಳಿಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ನಾವು ಇವಾಗ ಏನ್ ಕೇಳ್ತಾ ಇದೀವಿ ಅಂತಂದ್ರೆ, ನೀವೇನ್ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸಿದ್ರಿ, ಅದೇ ರೀತಿಯಾದಂತಹ ಧೋರಣೆಯನ್ನು ನೀವು ಮುಂದೆ ತೋರಿಸಿದ್ರೆ ಸಮಸ್ತ ಸರ್ಕಾರಿ ನೌಕರರಿಗೂ ಸಹ ನಾವು ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಘ ಕಟ್ಟಿರೋದು. ಇಲ್ಲಿ ಅಂದ್ರೆ ಅದರ ಅರ್ಥ ಈಗ ಒಂದು 50% ಮಾತ್ರ ಒಳ್ಳೇದಾಗಬೇಕು ಅಂದ್ರೆ ಇನ್ನು 50% ಬೇಡ ಅಂತ ಅದು ಕೂಡ ಈ ಎರಡೂ ತಂಡಗಳಿಂದ ಗೆದ್ದಾಗ ಮೊದಲು ಇದೇ ಷಡಾಕ್ಷರಿಯವರು ಈ ಹಿಂದೆ ಇದ್ದಾಗ ಅವರು ಕೆಲವು ಹುದ್ದೆ ಖಜಾಂಚಿ ಹುದ್ದೆ ಖಾಲಿ ಆದಾಗ ಯೋಗಾನಂದ ಅವರು ಇದ್ದಾಗ ಇವರನ್ನ ಎಲ್ಲ ಜಾತಿ ಪ್ರಾಂತ್ಯ ಇವೆಲ್ಲನ ಪರಿಗಣನೆಗೆ ತೆಗೆದುಕೊಂಡು ಆ ಹಿಂದಿನ ಅಧ್ಯಕ್ಷರುಗಳು ಇವರನ್ನು ಕೂಡ ಅಪಾಯಿಂಟ್ ಮಾಡ್ಕೊಂಡಿದ್ರು. ಆಮೇಲೆ ಮಂಜೇಗೌಡರು ಇದ್ದಾಗ ಇವರು ಎದುರಾಗಿ ನಿಂತಿದ್ದ ಪಟೇಲ್ ಪಾಂಡು ಮತ್ತು ರಾಮು ಅವರು ಕೂಡ ಇವರು ಎದುರುಗಡೆ ಚುನಾವಣೆಯಲ್ಲಿ ನಿಂತು ಸೋತಿದ್ರು ಕೂಡ ಆ ಎದುರಾಳಿಗಳನ್ನೇ ಪ್ರಧಾನ ಕಾರ್ಯದರ್ಶಿ ಮತ್ತು ಗೌರವಾಧ್ಯಕ್ಷನಾಗಿ ತಗೊಂಡು ಸಂಘವನ್ನ ಒಟ್ಟೆ ನಡೆಸುವಂತ ಕೆಲಸಗಳನ್ನ ಮಾಡಿದ್ರು, ಸೋತಿದ್ರು ಕೂಡ. ಈಗ ಬಣಗಳಂತ ಸೃಷ್ಟಿಯಾಗಿ 2 ಬಣಗಳಿಂದ ಕಾರ್ಯನಿರ್ವಹಣೆ ಸೋತು ಗೆದ್ದು ಆಗಿದೆ. ಈಗ ಎಲ್ಲ ಆದ್ಮೇಲೆ ಅವರು ಅಧ್ಯಕ್ಷರು, ಈ ರಾಜ್ಯದ ಅಧ್ಯಕ್ಷರು, ಇವರು ಈ ರಾಜ್ಯದ ಪ್ರಧಾನ ಚುನಾಯಿತ ಖಜಾಂಚಿ, ಇವರಿಬ್ರು ಚುನಾಯಿತ ಪ್ರತಿನಿಧಿಗಳು. ಈಗ ಇಬ್ರು ಸಹಕಾರದಲ್ಲೇನೆ ಸಂಘ ಸಹಮತದಿಂದ ನಡಿಬೇಕು ಅಂತ ಎಲ್ಲ ನೌಕರರ ಆಶಯ. ಆ ಆಶಯಕ್ಕೆ ಪೂರಕವಾಗಿ ಎಲ್ಲರನ್ನು ಸಹಮತದಲ್ಲಿ ಈ ಪ್ರಾಂತ್ಯಗಳು, ಈಗ ಇಡೀ ಕರ್ನಾಟಕದಾದ್ಯಂತ ಕೆಲವು ಪ್ರಾಂತ್ಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ, ಕೆಲವು ಜಾತಿಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ. ಇವೆಲ್ಲದನ್ನು ಮಾಡಬೇಕಂತ ಸಂದರ್ಭದಲ್ಲಿ ಖಜಾಂಚಿಯವರನ್ನು ಅವರು ಸ್ಪರ್ಶಿಸಿ ಅವರಿಗೆ ಅವರೊಟ್ಟಿಗೆ ಮಾತನಾಡಿ ಗಣನೆಗೆ ತೆಗೆದುಕೊಂಡು ಕೆಲವು ಪದಾಧಿಕಾರಿಗಳನ್ನ ನೇಮಕ ಮಾಡಿದಾಗ ಈ ಸಂಘ ಸುಸಲಿತವಾಗಿ ನಡೀಲಿಕ್ಕೆ ಅನುಕೂಲವಾಗುತ್ತೆ. ಸರ್ಕಾರ ಮಟ್ಟದಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಅಂತ ದೃಷ್ಟಿ ಇಟ್ಕೊಂಡು ನಾವು ಅವರನ್ನ ಕೇಳಿ ಸಂಪರ್ಕ ಮಾಡಿ ಕೇಳಿದಾಗ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಆದ್ರೆ ಇವರು ಗಣನೆಗೆ ಬಂದಿಲ್ಲ. ನಾವೆಲ್ಲ ಒಟ್ಟಿಗೆ ಆಚೆ ಮುಖ್ಯಮಂತ್ರಿ ಒಂದು ಭೇಟಿ ಮಾಡಕ್ ಹೋಗಿರ್ಬೇಕು ಅಂತ ಇದ್ದಾಗ ವಾಟ್ಸಪ್ ನಲ್ಲಿ ಇಂತಿಂತ ಪದಾಧಿಕಾರಿಗಳನ್ನ ಅಧಿಕಾರ ಹಂಚಿಕೆ ಮಾಡಲಾಗಿದೆ ಅಂತ ಬರ್ತದೆ. ಮತ್ತೆ ಏನ್ ಕೇಳಲಿಕ್ಕೆ ಪ್ರಶ್ನೆ ಮಾಡಿದ್ದಾರೆ? ಅಧಿಕಾರವನ್ನ ಏಕಾಏಕಿ ಕೊಟ್ಟಂತ ಇವ್ರಿಗೊಂದು ಗಮನಕ್ಕಾಗ ತರಬಹುದಿತ್ತು. ಈ ಯಾವುದೇ ಗಮನಕ್ಕೆ ಬರದಲ್ಲೇ ಯಾವುದೇ ಪದಾಧಿಕಾರಿಗಳನ್ನ ಚೆಲ್ಲದೆ ಏನ್ ಸರ್ವಾಧಿಕಾರಿ ಧೋರಣೆ ಅಂತ ಮೊದಲಿಂದ ನಾವು ಹೇಳ್ಕೊಂಡು ಬಂದಿದ್ವಿ, ಇವ್ರು ನಡ್ಕೊಳ್ತಿದ್ರು, ಅದನ್ನೇ ಪರಿಪಾಠವಾಗಿ ಮಾಡ್ಕೊಂಡಿದ್ದಾರೆ. ಮಾಡ್ಲಿ ಅದನ್ನ ಕೆಲವೊಂದು ಇವ್ರ ಜೊತೆಯಲ್ಲಿ ಕೂರಿಸ್ಕೊಂಡು ಹಿಂಗೆ ಮಾಡ್ಬೋದು. ಈ ಸರ್ಕಾರಿ ನೌಕರರು ಒಂದೇನೆ ಇಷ್ಟೆಲ್ಲ ಚುನಾವಣೆ ಆಗಿದೆ, ಮುಗಿದು ಹೋಗಿದೆ, ಒಟ್ಟಿಗೆ ಸಂಘವನ್ನ ನಡೆಸ್ಕೊಂಡು ಹೋಗ್ಬೇಕು, ಇದು ಯಾವುದೇ ದ್ವೇಷ ಇದನ್ನೊಂದು ಬೇಡ ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕರೆದು ಒಟ್ಟಿಗೆ ನಡೆಸ್ಕೊಂಡು ಹೋದ್ರೆ ಯಾರಿಗೂ ಏನು ಅಭ್ಯಂತರ ಇಲ್ಲ. ಸಂಘ ನೌಕರರಿಗೋಸ್ಕರ ಸುಸೂಲಿತವಾಗಿ ನಡಿಬೇಕು ಅನ್ನೋದೇ ಎಲ್ಲಾ ನೌಕರರ ಆಶಯ.